ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ವಿಶೇಷ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಪನ್ನೀರ್ ಅವತ್ತು ಮಾಡಿದ್ನಲ್ಲ, ಅದೇ ಪನ್ನೀರಿಂದ ನಾನು ಏನು ಮಾಡ್ತೀನಿ ಇವತ್ತು, ಏನು ರೆಸಿಪಿ ಮಾಡ್ತೀನಿ ಪನ್ನೀರಲ್ಲಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನಾನು ಇಲ್ಲಿ ಪನ್ನೀರ್ ರೆಡಿ ಮಾಡಿ ಹಾಲು ಪೌಡರಿಂದ ಏನು ಮಾಡಿ ತೋರಿಸಿದ್ನೋ ಆ ಪನ್ನೀರನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಫ್ರಿಜ್ಜಲ್ಲಿ ಇಕ್ಕಿದೆ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಇದು ನಾನೇ ಮನೆಯಲ್ಲಿ ಮಾಡಿರೋದು. ನಾನು ಇದಕ್ಕೂ ಮುಂಚೆನೇ ಪನ್ನೀರ್ ಹೇಗೆ ಮಾಡೋದು ಅಂತ ಹಾಲು ಪೌಡರಿಂದ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಮನೇಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ, ಮತ್ತು ಏನೇನು ಬೇಕು ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ರುಬ್ಬಕ್ಕೆ ಇಲ್ಲಿ ನಾನು 2 ಈರುಳ್ಳಿನ ಈ ಥರ ಕಟ್ ಮಾಡಿಟ್ಟಿದ್ದೀನಿ, ಮತ್ತು ಹಾಗೆ 1 ಟೊಮೊಟೊ ದಪ್ಪದು, ಹಾಗೆ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನ ಒಂದು 5 ನಿಮಿಷ ನೀರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ತೆಂಗಿನ ಹಾಲು 1 ಲೋಟ, ಮತ್ತು ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಹಾಗೆ ಪಲಾವ್ ಎಲೆ ತೊಗೊಂಡ್ರೆ ಸಾಕು. ಮತ್ತು ಪನ್ನೀರು ಮೇನ್ ಇಂಗ್ರೀಡಿಯೆಂಟ್ಸು ಇದು ಕಸ್ತೂರಿ ಮೆಥಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ಎಲ್ಲ ರುಬ್ಕೊಂಬರೋಣ. ಇದ್ರ ಜೊತೆಗೆ ಸೊಪ್ಪು ಹಾಕ್ಕೊಂಡು ರುಬ್ಬೋಣ. ಸೋಸ್ಬಿಟ್ಟು ಒಂಥರ ನುಣ್ಣಗೆ ರುಬ್ಕೊಂಡು ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಕಾದ್ಮೇಲೆ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಆದಮೇಲೆ ಪಲಾವ್ ಎಲೆ ಹಾಕೋಣ. ಈಗ ಇದೇ ಎಣ್ಣೆಗೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕೋಣ. ಸ್ವಲ್ಪ ಹಾಗೆ ಗರಂ ಮಸಾಲ ಹಾಕೋಣ. ಅರಿಶಿನ ಪುಡಿ ಹಾಕೋಣ. ನನಗೆ ಸ್ವಲ್ಪ ಧನಿಯಾ ಪುಡಿ. ಎಲ್ಲ ಧನಿಯಾ ಪುಡಿ ಅಂದರೆ ಈಗ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ. ಈಗ ಏನು ರುಬ್ಬಿದ್ವಿ ಹಾಕೊಳ್ಳೋಣ. ಅದೊಂದು 2 ನಿಮಿಷ ಫ್ರೈ ಆಗಲಿ. ಆಮೇಲೆ ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ರುಚಿ ಬೇಕು ಅಷ್ಟೇ. ಈ ಸೊಪ್ಪು ಬಸ್ತಿರೋ ನೀರು ವೇಸ್ಟ್ ಎಲ್ಲ ಕೊನೆಗೆ ಹಾಕೊಬೋದು. ಸ್ವಲ್ಪ ಕುದಿ ಬಂದೈತೆ, ಇದಕ್ಕೆ ಇವಾಗ ಪನ್ನೀರ್ ಹಾಕೊಂಡ್ಬಿಡೋಣ. ಇವಾಗ ಇದಕ್ಕೇನೆ ನಾವು ಕಾಯೆಲ್ಲನೂ ಹಾಕ್ಬಿಡೋಣ. ಫ್ರೆಶ್ ಕ್ರೀಮ್ ಇದ್ದರೆ ನೀವು ಯೂಸ್ ಮಾಡ್ಕೊಬೋದು, ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ಗ್ರೇವಿ ಎಷ್ಟು ತಿಕ್ಕಾಗಬೇಕು ಅಷ್ಟು ನೀರನ್ನ ನೀವು ಹಾಕೊಬೋದು. ಇದು ಸ್ವಲ್ಪ ಕುದೀಲಿ, ಆಮೇಲೆ ತೋರಿಸ್ತೀನಿ. ಅದೇ ಈಗ ಕಸ್ತೂರಿ ಮೆಥಿ ಲಾಸ್ಟ್ ಫೈನಲ್ ಟಚ್ಚು. ಇನ್ನೊಂದು 2 ನಿಮಿಷ ಕುದ್ರೆ ಸಾಕು, ಮುಗೀತು ಪಾಲಕ್ ಪನ್ನೀರ್. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು 2 ನಿಮಿಷ ಕುದ್ರೆ ಮುಗೀತು ಪಾಲಕ್ ಪನ್ನೀರ್. ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.